ಸಿಂಹರಾಶಿ ತುಂಬ ಗಂಭೀರದಿಂದ, ತುಂಬ ತಾಳ್ಮೆಯಿಂದ ಮಾಡಿದಂತಹ ಕೆಲಸಗಳು ಕೈಗೂಡ್ತಕ್ಕಂಥದ್ದು, ಆ ಕೆಲಸದಿಂದ ಬರಬೇಕಾದಂತಹ ಲಾಭ ಗೌರವಗಳು ನಿಮ್ಮದಾಗ್ತಕ್ಕಂಥದ್ದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಕಂಡರೂ ಕೂಡ ಗಾಬರಿಯಾಗುವಂತಹ ಅವಶ್ಯಕತೆ ಇಲ್ಲ. ಅದೇನು ನಿಮಗೆ ದೊಡ್ಡ ತೊಂದರೆಯನ್ನು ಮಾಡೋದಿಲ್ಲ ಅನ್ನುವಂಥದ್ದು. ಉಚಿತವಾಗಿ ಯಾರಿಗೂ ಕೂಡ ಯಾವ ಸಲಹೆಯನ್ನು ಕೂಡ ಕೊಡಲಿಕ್ಕೆ ಹೋಗಬೇಡಿ, ಅದಕ್ಕೆ ಬೆಲೆ ಇರುವುದಿಲ್ಲ. ಅದು ನಿಮಗೆ ಗೊತ್ತಾಗಬೇಕು. ಕಾನೂನಿನ ವಿದ್ಯಾರ್ಥಿಗಳಿಗೆ ಮತ್ತು ನ್ಯಾಯವಾದಿಗಳಿಗೆ, ವಕೀಲರಿಗೆ ಶುಭವಾದಂತಹ ದಿವಸ. ಆದಾಯ ಚೆನ್ನಾಗಿರುವಂಥದ್ದು. ನೀವಿರ್ತಕ್ಕಂತಹ ಜಾಗಕ್ಕೆ ಅದೃಷ್ಟ ಲಕ್ಷ್ಮಿ ಹುಡುಕಿಕೊಂಡು ಬರತಕ್ಕಂತಹ ದಿವಸ ಅಂತಲೇ ಹೇಳಬೇಕು. ಅಂದರೆ ಅಲ್ಪಶ್ರಮದಿಂದ ಹೆಚ್ಚಿನ ಆದಾಯ ಅಥವಾ ನಿಮ್ಮ ಯಾವುದೋ ಒಂದು ಮಾತಿಗೆ, ಸಣ್ಣ ಕೃತಿಗೆ ನಿರೀಕ್ಷೆಗೂ ಮೀರಿದಂತಹ ಲಾಭ ನೋಡಲಿಕ್ಕೆ ಅವಕಾಶ ಇರುತ್ತೆ. ಉತ್ತಮವಾದಂತಹ ಹಣ ಆಗಿದ್ದರೆ ಮಾತ್ರ ಸ್ವೀಕಾರ ಮಾಡಿ, ಇಲ್ಲದೇ ಇದ್ದರೆ ಬೇಡ. ಅದು ನಿಮ್ಮ ಹತ್ರ ಉಳಿಯೋದೂ ಇಲ್ಲ. ಇದನ್ನು ಗಮನಿಸ್ಕೊಳ್ಬೇಕು. ಕುಲದೇವತಾ ಆರಾಧನೆ, ಕುಲದೇವತಾ ಪ್ರಾರ್ಥನೆ ಮಾಡಿ. ಶುಭವಾಗಲಿ. ಕನ್ಯಾ ರಾಶಿ, ಹಿಂದೆ ಮಾಡಿದಂತಹ ತಪ್ಪಿನಿಂದ ಈಗ ಸಮಸ್ಯೆಯನ್ನು ಅನುಭವಿಸ್ತೀರಿ. ಆ ಒಂದು ಸರಿ ತಪ್ಪುಗಳ ವಿವೇಚನೆ ಪ್ರತಿ ಕ್ಷಣದಲ್ಲೂ ಕೂಡ ಇರಬೇಕಾದಂಥದ್ದು ಮುಖ್ಯವಾಗುತ್ತೆ. ಪ್ರಯಾಣವನ್ನು ಮಾಡೋದಕ್ಕೆ ಈ ದಿವಸ ಯೋಗ್ಯವಾಗಿಲ್ಲ. ಜೊತೆಗೆ ಬೆನ್ನು ನೋವು ನಿಮಗೆ ಕಾಡಬಹುದು, ಎಚ್ಚರಿಕೆಯನ್ನು ವಹಿಸಿ. ಬಹಳ ಉತ್ತೇಜನಕಾರಿ ಕೆಲಸಗಳು ಹಾಗೆ ಉಳಿತಕ್ಕಂಥದ್ದು, ತುಂಬ ಮುಖ್ಯವಾಗಿ ಮಾಡಲೇಬೇಕು ಅನ್ನುವಂತಹ ಕೆಲಸಗಳು ಹಾಗೇ ಉಳಿದು ಬಿಡುತ್ತೆ. ಇದೆಲ್ಲ ಗ್ರಹಗತಿಯ ಪ್ರಭಾವ ಅನ್ನುವಂಥದ್ದು. ತಾಯಿಯವರ ಆರೋಗ್ಯದಲ್ಲಿ ತೊಂದರೆ ವ್ಯತ್ಯಾಸವಾಗುತ್ತೆ, ಎಚ್ಚರಿಕೆಯನ್ನು ವಹಿಸಿ. ಕುಬೇರ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ಕಣ್ಣಿಗೆ ಹೆಚ್ಚಿನ ಆಯಾಸವನ್ನು ಕೊಡಬೇಡಿ, ತೊಂದರೆ ಇದೆ, ಜಾಗ್ರತೆಯನ್ನು ವಹಿಸಿ, ಮುನ್ನೆಚ್ಚರಿಕೆಯನ್ನು ತಗೊಳ್ಳಿ ಅನ್ನುವಂಥದ್ದು. ನಿಮ್ಮ ಆಲೋಚನೆಗಳನ್ನು ಹೇಗೆ ವ್ಯಕ್ತಪಡಿಸಬೇಕು ಅಂತಕ್ಕಂತಹ ಗೊಂದಲಗಳಿರುತ್ತೆ. ಯಾರಿಗೆ ಯಾವ ರೀತಿಯಲ್ಲಿ ಹೇಳಿದರೆ ಸರಿಯಾಗತ್ತೆ ಇಲ್ಲ ತಪ್ಪಾಗತ್ತೆ ಎನ್ನುವ ಆ ಗೊಂದಲದಲ್ಲೇ ದಿನವನ್ನು ಕಳೆಯುವಂಥದ್ದಾಗತ್ತೆ. ಸಂಶೋಧನಾ ಕಾರ್ಯದಲ್ಲಿ ಯಶಸ್ಸನ್ನು ಕಾಣ್ತೀರಿ. ಪ್ರೀತಿ ಪ್ರೇಮದ ವಿಚಾರ ಪ್ರಸ್ತಾಪಕ್ಕೆ ಬಂದಾಗ ಸಿಟ್ಟನ್ನು ಮಾಡಿಕೊಳ್ತೀರಿ. ಇದೆಲ್ಲ ಸುಳ್ಳು, ಅನರ್ಥ ಅನ್ನುವ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದಾಗುತ್ತೆ. ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಿ. ಅಂದರೆ ಸಮಯದ ಬೆಲೆಯನ್ನು ಅಲ್ಲಿ ಗಣನೆಗೆ ತೆಗೆದುಕೊಳ್ಳದೇ ಇರತಕ್ಕಂಥದ್ದು. ಹೀಗೆಲ್ಲ ಆಗುವಂಥದ್ದಾಗುತ್ತೆ. ಹಳೆಯ ಘಟನೆ ನಿಮ್ಮ ಮನಸ್ಸಿಗೆ ಬರುತ್ತೆ. ತುಂಬ ಭಾವುಕರಾಗಿ ವರ್ತಿಸ್ತೀರಿ, ಕಣ್ಣೀರನ್ನು ಹಾಕ್ತೀರಿ. ನಿಮ್ಮನ್ನು ನೀವು ಸಮಾಧಾನ ಮಾಡಿಕೊಳ್ಳೋದಕ್ಕೆ ಕಷ್ಟ ಆಗುವಂತಹ ಸ್ಥಿತಿಯನ್ನು ತಲುಪ್ತೀರಿ ಅನ್ನುವಂಥದ್ದು. ಬೆಳಗ್ಗೆ ಮತ್ತು ಸಾಯಂಕಾಲ 2 ಹೊತ್ತೂ ಕೂಡ ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ. ಬ್ರಹ್ಮಸ್ವರೂಪಮುದಯೇ ಅಸ್ತಮಾನೇ ಸ್ವಯಂ ವಿಷ್ಣು. ಬ್ರಹ್ಮಸ್ವರೂಪಿಯಾದಂತಹ ಸೂರ್ಯನನ್ನು, ವಿಷ್ಣುಸ್ವರೂಪಿಯಾದಂತಹ ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಪ್ರೇಮಿಗಳು ಪರಸ್ಪರ ವಾದ ಮಾಡ್ತೀರಿ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳದಲ್ಲೇ ಸಮಸ್ಯೆಗಳನ್ನು ಮಾಡಿಕೊಳ್ತೀರಿ, ಕೋಪವನ್ನು ಮಾಡಿಕೊಳ್ತೀರಿ, ಪರಸ್ಪರವಾಗಿ ಒಬ್ಬರನ್ನೊಬ್ಬರು ನಿಂದೆ ಮಾಡ್ತೀರಿ. ಇದೆಲ್ಲ ತಾರಕಕ್ಕೇರ್ತಕ್ಕಂಥದ್ದು. ರಕ್ತದೊತ್ತಡ ಹೆಚ್ಚಾಗಿರ್ತಕ್ಕಂಥವ್ರಿಗೆ ಸ್ವಲ್ಪ ತೊಂದರೆ ಆಗುವಂತಹ ದಿವಸ, ಎಚ್ಚರಿಕೆ ಇರಲಿ. ಅನಗತ್ಯವಾದಂತಹ ಓಡಾಟವಾಗಲಿ, ಪ್ರಯಾಣವಾಗಲಿ, ಪ್ರವಾಸಗಳಾಗಲಿ ಏನೇ ಇದ್ದರೂ ಅದನ್ನು ಮುಂದಕ್ಕೆ ಹಾಕುವಂಥದ್ದು, ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ತುಂಬ ಆತಂಕ ಪಡ್ತಕ್ಕಂತಹ ಯಾವುದೇ ಕೆಲಸಗಳಿದ್ದರೂ ಕೂಡ ಅದಕ್ಕೆ ಹೋಗಬೇಡಿ. ಅದನ್ನು ಆದಷ್ಟು ಅಂತರವನ್ನು ಕಾಯ್ದುಕೊಳ್ಳುವ ರೀತಿಯಲ್ಲಿ ಇರಲಿ ಅಂತ ಹೇಳಿ ಅರ್ಥ. ಆದಷ್ಟು ಮನಸ್ಸನ್ನು ಧ್ಯಾನದಲ್ಲಿ ನೀವು ತೊಡಗಿಸಿಕೊಂಡ್ರೆ ಸ್ವಲ್ಪ ಮಟ್ಟಿನ ಸಮಾಧಾನ ನಿಮಗೆ ಸಿಗ್ತಾ ಹೋಗುತ್ತೆ. ಆಹಾರ ಮಿತವಾಗಿರಲಿ, ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. ಮೃತ್ಯುಂಜಯ ಮಂತ್ರವನ್ನು 11 ಸಲ ಪಠನೆ ಮಾಡಿ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಎಂಬುದಾಗಿ 11 ಸಲ ಹೇಳಿಕೊಳ್ಳಿ. ಶುಭವಾಗಲಿ.